ಹೋರಾಟಗಾರರಾದಂಥ ವೀರಣ್ಣಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈಗ ಸ್ಮಶಾನ ಜಾಗದ ವಿಚಾರವಾಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಎಷ್ಟೋ ಜನರಿಗೆ ಶವ ಸಂಸ್ಕಾರ ಮಾಡೋದಕ್ಕೆ ಜಾಗನೇ ಇಲ್ಲ, ರುದ್ರಭೂಮಿ ಹೆಸರಿಗೆ ಮಾತ್ರ. ಆದ್ರೆ ಕೆಲವರು ಅದನ್ನ ಕಬಳಿಸ್ಕೊಂಡ್ಬಿಟ್ಟಿರ್ತಾರೆ. ಹೌದು ಸರ್, ಇದು ಸಮಸ್ಯೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಅದೇ ಈಗ ಎಲ್ಲ ಸಿಟಿ ಲೆವೆಲ್ದಾಗೂ ಕೂಡ ಏನಂತ ಒತ್ತುವರಿ ಆಗಿದ್ದಾವೆ ಸರ್, ಮತ್ತು ಗ್ರಾಮೀಣ ಭಾಗದಾಗೂ ಕೂಡ ಏನೋ ಒತ್ತುವರಿ ಆಗಿದ್ದಾವೆ. ಸರ್ಕಾರ ನಾನಾ ಯೋಜನೆಗಳನ್ನು ಒಂದು ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ರು ಕೂಡ ಏನಂತ ಕೆಳಮಟ್ಟದ ಏನು ಅಧಿಕಾರಿಗಳು ಏನಿರ್ತಾರೆ ಸರ್, ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ಲಾರ್ದಕ್ಕೆ ಏನಂತ ಇಂಥ ಸಮಸ್ಯೆಗಳು ಏನಂತ ಅಷ್ಟೇ ಪೆಂಡಿಂಗ್ ಆಗಿ ಉಳಿಲಕತ್ತಾವ. ಆಯ್ತು, ಇವು ಏನಾದ್ರು ಕೆಳಮಟ್ಟದ ಅಧಿಕಾರಿಗಳು ಏನಾದ್ರು ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ಅವ್ರ ಬಗ್ಗೆದಾಗ ಕೆಳಮಟ್ಟದ ಅಧಿಕಾರಿಗಳು ಬೇಜವಾಬ್ದಾರಿ ಬಗ್ಗೆದಾಗ ನಾವು ಮೇಲಾಧಿಕಾರಿಗಳಿಗೆ ಯಾರಿಗಾದ್ರೂ ಇವತ್ತು ಸ್ಟೇಟ್ ರಾಜ್ಯ ಮಟ್ಟದಾಗ ಅಧಿಕಾರಿಗಳಾಗಿರ್ಬೋದು ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಆಗಿರ್ಬೋದು ಏನಾದ್ರು ದೂರ್ ಕೊಟ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೋಂಗಿಲ್ಲ. ಹೌದಾ, ಹಿಂಗ್ ಮಾಡಿದಾರ, ಆಯ್ತು ತಗೊಳ್ಳಿ, ನಾನು ಅವ್ರಿಗೆ ನೋಟಿಸ್ ಕಳಿಸ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ. ಹಿಂಗಾಗಿ ಏನದ ಸರ್ಕಾರದಿಂದ CM ಅವ್ರ ಆರ್ಡರ್ ಆದ್ರೂ ಕೂಡ ಇಲ್ಲಿ ಕೆಳಮಟ್ಟದ ಒಬ್ಬ PDO, ಒಬ್ಬ ಸೆಕ್ರೆಟರಿ, ಒಬ್ಬ ತಹಸೀಲ್ದಾರ್ ಕೂಡ ಏನದ ಭಯ ಇಲ್ಲದಂತ ಕೊಡಲ್ಲ ಅಂತ. ಹಾ ಸರ್, ಈ ತರ ಆಗಿದೆ ಸರ್. ಈಗ ಮೇಲಾಧಿಕಾರಿಗಳು ಆದೇಶ ಮಾಡಿದ್ರೆ ಅವ ಆದೇಶ ಪಾಲನೆ ಮಾಡ್ಲಿಲ್ಲಪ್ಪ, ಆ ಮೇಲಾಧಿಕಾರಿಗೆ ಏನದ ಅವಮಾನ ಆದಂಗೆ ಅಲ್ವಾ ಸರ್. ನನ್ನ ಆದೇಶ ಇವನ್ ಪಾಲನೆ ಮಾಡ್ತಾ ಇಲ್ಲ ಅಂತ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕಂತ ತಗೋಂಗಿಲ್ಲ. ಸುಮ್ನೆ ನಾವು ಆದೇಶ ಮಾಡ್ತೀವಿ, ನೀವೇನ್ ಮಾಡಾರ ಮಾಡ್ರಿ ಬಿಡಾರ ಬಿಡ್ರಿ, ನೀವು ನಮಗ್ ಬರೀರಿ, ನಾವು ನಿಮಗ್ ಬರಿತೀವಿ, ಇದೇ ಬರೇ ಅರ್ಜಿಗಳೇನದ ಇದು ಹಾಕೋತೆ ಹೋಗ್ತಾವ ಸರ್. ಅದನ್ನು ಸರ್ಕಾರ ಏನಂತ ಗಂಭೀರವಾಗಿ ಪರಿಗಣಿಸಿ ಏನದ ಯಾರೇ ಏನೇ ತಪ್ಪು ಮಾಡ್ಲಿ ಕರೆಕ್ಟ್ ಆಗಿ ಏನಂತ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೊಂಡ್ರೆ ಅಂತ ಇಂಥ ಸಮಸ್ಯೆಗಳು ಬಗೆಹರಿತಾವ ಅನ್ನೋದು ನಮ್ಮ ಅಭಿಪ್ರಾಯ ಅದ ನೋಡಿ ಸರ್. ಈ ಸಮಸ್ಯೆ ಬಗೆಹರಿಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಈಗ ನೀವು ಸಾಮಾಜಿಕ ಹೋರಾಟಗಾರರಾಗಿದ್ದೀರಿ, ಸಾಕಷ್ಟು ವಿಚಾರಗಳಲ್ಲಿ ನೀವು ಹೋರಾಟ ಮಾಡ್ತೀರಿ. ಈ ಒಂದು ರುದ್ರಭೂಮಿಗೆ ಯಾವ ರೀತಿಯ ಹೋರಾಟ ಮಾಡಬಹುದು ಸರ್? ಅದೇ ಈಗ ನಮ್ದು ಈಗ ಜೇವರ್ಗಿ ಅದ ಸರ್, ಇಲ್ಲಿ ಗುಲ್ಬರ್ಗಾ ಡಿಸ್ಟಿಕ್ ಜೇವರ್ಗಿದಾಗೆ ಈಗ ಸಾಕಷ್ಟು ಉದ್ಯಾನವನಗಳು ಒತ್ತುವರಿ ಆಗ್ಯಾವ ಅಂತೇಳಿ ಸರ್ಕಾರ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಲಿಂದ ಕೂಡ ಏನದ ಡೈರೆಕ್ಷನ್ ಆಗ್ಯದ, ಎಲ್ಲ ಉದ್ಯಾನವನಗಳು ಏನದ ತೆರವುಗೊಳಿಸ್ರಿ ಅಂತ ಹೇಳಿ. ಇಲ್ಲಿ ಚೀಫ್ ಆಫೀಸರ್ ಕೇಳಕ್ ತಯಾರಿಲ್ಲ. ನಾ ಮಾಡಲ್ಲ, ಯಾರು ಆರ್ಡರ್ ಮಾಡಿದ್ದಾರೆ ಅವರೇ ಬಂದು ತೆರವುಗೊಳಿಸ್ಲಕ್ಕ ನಾ ಮಾಡಲ್ಲ ಅಂತ ಹೇಳ್ತಾರೆ ಕುಲ್ಲ. ಇದೇ ತರ ಸ್ಮಶಾನದೂ ಕೂಡ ಆಗಿದೆ, ಒಂದ್ 2-3 ಸ್ಮಶಾನಗಳ ಬಗ್ಗೆದಾಗ ಏನಂತ ಕೊಟ್ಟಿದ್ದೆವು. ಅದನ್ನು ಕೂಡ ಇದೇ ತರ ಸರ್ಕಾರ ಆದೇಶಕ್ಕೆ ಇವ್ರ ಕೆಳಮಟ್ಟದವ್ರು ಪಾಲನೆ ಮಾಡ್ಲಿಲ್ಲಪ್ಪ ಅಂದ್ರೆ ಮಾಡ್ಬೇಕೇನ್ ಸರ್? ಅದಕ್ಕೆ ಅಂದ ಇಂಥ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ಅಂತ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೋತಾನ ಯಾವ ಕೆಲಸನೂ ಆಗಂಗಿಲ್ಲ ಸರ್. ಇಷ್ಟೇ ಪೆಂಡಿಂಗ್ ಉಳಿತಾವ ಸರ್. ತಮ್ದು ಯಾವ ಊರು ಸರ್? ನಮ್ದು ಗುಲ್ಬರ್ಗ ಡಿಸ್ಟಿಕ್ ಜೇವರ್ಗಿ ತಾಲೂಕ ಸರ್. ಇಲ್ಲಿ ನಂಬಲ್ಲಿನೂ ಕೂಡ ಅಂತ ಒಂದ್ 2-3 ಸ್ಮಶಾನಗಳವ, ಹೋಲಕ್ ದಾರಿ ಇಲ್ಲ, ಸ್ಮಶಾನದಾಗ ಕಾಲ್ ಇಡ್ಲಕ್ನು ಕೂಡ ಆಲಾರ್ದಂತ ಸ್ಮಶಾನಗಳಿದ್ದಾವ. ಅಲ್ಲಿ ಯಾವುದೇ ತರ ಒಂದು ಮೂಲಭೂತ ಸೌಲಭ್ಯನೂ ಇಲ್ಲ, ಒಂದು ಹೋಗ್ಲಕ್ ರಸ್ತೆ ಕೂಡ ಇಲ್ಲ. ಇದ್ರ ಬಗ್ಗೆದಾಗ ನಾವು ಸಾಕಷ್ಟು ಇಲ್ಲಿ ಸಂಬಂಧಪಟ್ಟ TMC ದವರಿಗೆ ಏನದ ದೂರ್ ಕೊಟ್ರೆ ಯಾವ್ದೂ ಪ್ರಯೋಜನ ಆಗಿಲ್ಲ. ಈ ತರ ಇದ್ದಾವ ಸರ್. ಭಾರಿ ಅನ್ಯಾಯ ಅಲ್ವಾ ಸರ್ ಇದೆಲ್ಲ? ತುಂಬಾ ಸುದ್ದಿಗಳು ಮಾಡ್ತಾ ಇದ್ವಿ ಸರ್ ನಾವು ಈ ಒಂದು ವಿಚಾರ, ಬರೀ ಸ್ಮಶಾನದ ವಿಚಾರವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಜನ ಯಾವ ರೀತಿಯ ಒಂದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ರೆ ಅಯ್ಯೋ ಅನ್ಸ್ಬಿಡುತ್ತೆ ನಮಗೆ. ಅನ್ಸುತ್ತೆ ಸರ್. ಇಲ್ಲಿ ನೀವು ಸುದ್ದಿ ಮಾಡಲಿಕ್ಕೂ ಕೂಡ ಒಳ್ಳೆ ಸುದ್ದಿ ಸರ್. ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು ಸರ್.